ಹರೇ ಶ್ರೀನಿವಾಸ. ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನೈನೋऽಸೌ ಶ್ರೀಪತಿರ್ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸುಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರದಲ್ಲಿ ನಾವು ಪಂಚಮಹಾಯಜ್ಞ ಸಂಧಿಯನ್ನ ನೋಡ್ತಾ ಬಂದಿದ್ದೀವಿ. ಈ ಪಂಚಮಹಾಯಜ್ಞ ಸಂಧಿಯಲ್ಲಿ ಹೇಗೆ ಜೀವ ಮನುಷ್ಯ ದೇಹವನ್ನ ಪಡೆಯುವ ಜೀವ ಹೇಗೆ ಪ್ರಯಾಣ ಮಾಡಿ ಬರ್ತಾನೆ, ಹಿಂದಿನ ಜನ್ಮದಿಂದ ದೇಹವನ್ನ ತ್ಯಾಗ ಮಾಡಿ ಯಾವುದೇ ಯೋನಿ ಬೇಕಾದ್ರೆ ಇರ್ಬೋದು, ತ್ಯಾಗ ಮಾಡಿ ಹೋದ ಜೀವ ಸ್ವರ್ಗ ನರಕದಲ್ಲಿ ಯಾವ ಸುಖ ದುಃಖಗಳನ್ನ ಅನುಭವಿಸಿದ ಮೇಲೆ ಉಳಿದಿರತ್ತ. ಆ ಕರ್ಮಗಳು ತುಂಬಾ ಇರತ್ತ. ಅದನ್ನ ನೆಕ್ಸ್ಟ್ ಜನ್ಮಕ್ಕೆ ಮನುಷ್ಯನಾಗಿ ಹುಟ್ಟಬೇಕು ಅಂದ್ರೆ ಯಾವ ಮಾರ್ಗವನ್ನ ತಕೊಂಡು ಬರ್ತಾನೆ, ಅವನು ತಕೊಂಡು ಬರುವಂತದ್ದು ಪ್ರಶ್ನೆನೇ ಇಲ್ಲ. ಅವನು ಎಲ್ಲಿಂದ ಬರ್ತಾನೆ? ಹಿ ಸೋ ಹೆಲ್ಪ್ಲೆಸ್. ನಾವು ವಿ ಆರ್ ಹೆಲ್ಪ್ಲೆಸ್. ಸೊ ದೇವತೆಗಳು ನಮ್ಮನ್ನ ಕರ್ಕೊಂಡು ಬರ್ತಾರೆ. ದೇವರು ನಮ್ಮ ಬಿಂಬರೂಪನಾದಂತ ಭಗವಂತ ಇವರಲ್ಲಿ ನಿಂತು ಪ್ರೇರಿಸಿ ನಮ್ಮನ್ನ ಇಲ್ಲಿ ಕರ್ಕೊಂಡು ಬರ್ತಾರೆ. ಅದ್ರ ಜೊತೆಯಲ್ಲಿ ದೇವರ ರೂಪಗಳು ವಿಶೇಷವಾಗಿ ಮನುಷ್ಯ ದೇಹದಲ್ಲಿ ಇರತ್ತೆ. ಆ ಒಂದು ಅದಕ್ಕೆ ನಾವು ಪುಣ್ಯ ಅದು ಅಭಿವ್ಯಕ್ತ ಆಗತ್ತೆ. ಸೊ ಇದು ಹೇಳ್ತಾ ಬಂದಾಗೆ ಹೇಗೆ ಒಂದೊಂದು ಅಗ್ನಿಗಳು ಅವನು ಬರುವಂತ ಜೀವ ಬರುವಂತ ಮಾರ್ಗದಲ್ಲಿ ಒಂದೊಂದು. ಯಾಕೆ ಇಷ್ಟ ಅಗ್ನಿಗಳು ಅಂದ್ರೆ ಒಂದೊಂದು ನಾವು ಹೇಳ್ತೀವಲ್ಲ, ಒಂದೊಂದು ಸೀಸನ್ ಒಂದೊಂದು ಡ್ರೆಸ್. ಹಾಗೇನೆ ಇಲ್ಲಿ ಭೂಮಿಯಿಂದ ಮೇಲೆ ಹೋಗ್ತಾ ಅಲ್ಲಿ ಆ ವಾತಾವರಣ ಅದಕ್ಕೆ ತಕ್ಕಂತೆ ಡಿಫರೆಂಟ್ ಯಾತನ ಅಂದ್ರೆ ಪ್ರಯಾಣ. ಈ ಪ್ರಯಾಣ ಭೂಲೋಕದಲ್ಲಿ ಇಲ್ಲ, ಭೂಲೋಕವನ್ನ ಬಿಟ್ಟು ಹೋಗುವಂತ ಲೋಕಗಳಲ್ಲಿ ಯಾವ ರೀತಿಯಾದ ದೇಹ ಬೇಕೋ ಅದಕ್ಕೆ ತಕ್ಕಂತೆ ಅದು ನಮ್ಮ ಕರ್ಮಾನುಸಾರವಾಗಿ ಆ ದೇಹವನ್ನೆಲ್ಲ ಕೊಡ್ತಾ ಹೋಗ್ತಾನೆ. ಈ ಪಂಚಭೂತ ದೇಹ ಅಂದ್ರೆ ನಾವು ನೋಡುವಂತ ಪಾರ್ಥಿವ ದೇಹ ಇಲ್ಲೇ ಇರುತ್ತಲ್ಲ. ಸೊ ಜೀವ ಹೊರಟೋಯ್ತು ಅಂತ ಹೇಳ್ತೀವಿ. ತಿರ್ಗಾ ಜೀವ ತಾಯಿ ಹೊಟ್ಟೆಯಲ್ಲಿ ಬರಬೇಕಂದ್ರೆ ಎಲ್ಲವನ್ನು ಅದಕ್ಕೆ ತಕ್ಕಂತೆ ಅದಕ್ಕೆ ದೇಹಗಳು ಸೂಕ್ಷ್ಮವಾಗಿರುವುದು ಅಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಬರಬೇಕು. ಆ ಪ್ರಾಸೆಸ್ ಅನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಹುತಿಯಾಗ ಕೊಡೋದು ಅಂದ್ರೆ ಏನು? ಅಗ್ನಿಯಲ್ಲಿ ಜೀವನ ಹಾಕ್ತಾನಂತಿಲ್ಲ. ಅಗ್ನಿ ಎಂಬುದು ದೇವರಲ್ಲೇ ಒಪ್ಪಿಸ್ತಾರೆ. ದೇವರೇ ನೀನು ಇದಕ್ಕೆ ರಕ್ಷಣೆ ಮಾಡು, ಮುಂದೆ ಏನು ಎಲ್ಲಿ ಕರ್ಕೊಂಡು ಹೋಗ್ತೀಯೋ ಅದಕ್ಕೆ ತಕ್ಕಂತೆ ದೇಹವನ್ನ ಕೊಡು. ದೇವತೆಗಳು ಕೇಳಬೇಕು ಅಂತಿಲ್ಲ, ಅದು ಪ್ರಾರ್ಥನಾ ರೂಪ. ದೇವರೇ ಎಲ್ಲವನ್ನು ಮಾಡಿಸ್ತಾನೆ ಇವರ ಮೂಲಕವಾಗಿ. ಇವರ ಸೇವೆಯನ್ನ ಅವನು ಕೈಗೊಳ್ಳುತ್ತಾನೆ. ಹೇಗೆ ನಾವು ಪೂಜೆ ಮಾಡ್ತೀವಿ ಅಂದ್ರೆ ನಾವು ಪೂಜೆ ಮಾಡುವ ಮೂಲಕವಾಗಿ ದೇವರಿಗೆ ಏನಾಗಬೇಕು? ದೇವರೇ ನಮ್ಮಲ್ಲಿ ನಿಂತು ಈ ಶಾಸ್ತ್ರಗಳನ್ನ ಕೊಟ್ಟು ನಮಗೆ ಜ್ಞಾನಿಗಳನ್ನ ನಮ್ಮ ಹತ್ರ ಬರುವಂತೆ ಮಾಡಿಸಿ ನಮ್ಗೆ ಇಲ್ಲಿ ಎಲ್ಲ ನಿರ್ಮಾಣಗಳನ್ನು ಮಾಡಿಸಿ ಹೇಳಿ ಕೊಟ್ಟು ಅವರು ಮಾಡಿಸ್ತಾರೆ. ಹಾಗೇನೆ ದೇವರು ಮಾಡ್ತಾ ಬರ್ತಾನೆ. ಒಂದೊಂದು ಅಗ್ನಿ ನೋಡಿ ಕೊನೆಯಲ್ಲಿ ನಮ್ಗೆ ಪರಿಚಿತವಾದಂತ ಇದು ನಮಗೆ ಗೊತ್ತು. ನಾವು ಎಲ್ಲಿಂದ ಬಂದೀವಿ ಅಂದ್ರೆ ನಮ್ಮ ತಂದೆ ತಾಯಿಯಿಂದ ಬಂದೀವಿ. ತಾಯಿಯಿಂದ ಬರ್ಲಿಕ್ಕಾಗತ್ತಾ? ತಾಯಿಯಿಂದ ತಂದೆನೂ ಬೇಕಲ್ವಾ? ಆ ತಂದೆಯಲ್ಲಿ ಹೇಗೆ ಈ ಜೀವ ಅದಕ್ಕೆ ಹಿಂದೆ ಹೇಗೆ ಬಂತು ನಮ್ಗೆ ಗೊತ್ತಿಲ್ಲ. ಅದನ್ನ ಈ ಶಾಸ್ತ್ರದಲ್ಲಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ತಂದೆ ಗೊತ್ತಲ್ಲ, ತಂದೆ ತಾಯಿ ಮದುವೆ ಗೊತ್ತಲ್ಲ ನಮ್ಗೆ ಅಂದ್ರೆ ನಮ್ಗೆ ಸ್ಥೂಲವಾಗಿರುವಂಥದ್ದೇ ಗೊತ್ತು. ಮದುವೆ ಅಂದ್ರೆ ಏನು, ಗಂಡ ಹೆಣ್ಣು ಇದೆಲ್ಲ ನಮ್ಗೆ ನಾವು ನಮ್ಮ ಅನುಭವಗಳು ನೋಡೋದು ಕೇಳೋದು ಅಂತ ನಮ್ಗೆ ಗೊತ್ತಿರುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇಲ್ಲ. ಆ ತಂದೆಯಲ್ಲಿ ದೇವರು ಹೇಗೆ ಈ ರೂಪದಿಂದ ನಿಂತು ಹೇಗೆ ಕ್ರಿಯೆಗಳನ್ನ ಮಾಡಿಸ್ತಾನ. ಈ ಪಂಚ ಅಗ್ನಿಗಳು, ತಂದೆ ಒಂದು ಅಗ್ನಿ ಆಯಿತು ಅಂದ್ರೆ ಅಗ್ನಿಯ ಅಂಶಗಳು ತಂದೆಯಲ್ಲಿ ಹಾಗೆಲ್ಲ ಇದ್ದು ದೇವರೇ ಅಲ್ಲಿ ನಿಂತು ಹೇಗೆ ಈ ಒಂದು ಆ ಜೀವ ಅಂದ್ರೆ ಈ ಉಂಡ
ಅನ್ನದ ಜೊತೆಯಲ್ಲಿ ಬರುವಂತ ಈ ಜೀವ. ಅನೇಕ ನಾವು ಊಟ ಮಾಡ್ತಾನೆ ಇರ್ತೀವಲ್ಲ, ಅನೇಕ ಜೀವಗಳು ಬರುತ್ತಾ ಹೋಗುತ್ತೆ. ಯಾವ ಜೀವಕ್ಕೆ ಈ ತಂದೆ ಜೊತೆಯಲ್ಲಿ ಕನೆಕ್ಷನ್ ಇದೆಯೋ, ಇವನು ತಂದೆ ಆಗಬೇಕು ಅಂಬೋ ಒಂದು ಕರ್ಮ ಇರುತ್ತೆ, ಹಾಗೇನೆ ಜೋಡಿಸ್ತಾನೆ. ಆವಾಗ ಆ ಒಂದು ಅವನು ಉಂಡ ಅನ್ನ, ಆ ಅನ್ನ ಒಂದು ರೇತಸ್ಸು ಆಗಿ ಅಲ್ಲಿ ಅದು 3 ತಿಂಗಳು ಮಿನಿಮಮ್ 3 ತಿಂಗಳು ಇರತ್ತಂತೆ ತಂದೆಯಲ್ಲಿ. ಆ ತಂದೆಯಲ್ಲಿ ಇದ್ರೆ ಸಾಲದು, ಅದು ತಾಯಿಗೆ ಬರಬೇಕು. ಒಂದು ಬೀಜ ಇದ್ರೆ ಸಾಕ, ಬೀಜ ಬಿತ್ತಬೇಕು, ಬಿತ್ತಿದ್ರೆ ತಾನೇ ಅದು ಏನು ಆ ಒಂದು ಒಳ್ಳೆಯ ಎಲ್ಲಿ ಬಿತ್ತಬೇಕು ಆ ಭೂಮಿಯಲ್ಲಿ ಬಿತ್ತಿದ್ರೆ ಅಲ್ಲಿ ಬರುತ್ತೆ. ಸೊ ಹಾಗೇನೆ ತಂದೆಯಿಂದ ತಾಯಿಗೆ ಬರೋದು. ಸೊ ಇಲ್ಲಿ ಆ ತಾಯಿಯನ್ನ ಒಂದು ಅಗ್ನಿ ಅಂತ, ಅದೇ ಕೊನೆಯಾದಂತ ಅಗ್ನಿ. ಆ ಅಗ್ನಿಯಲ್ಲಿ ಆ ಜೀವ ಬರಬೇಕು. ತಾಯಿ ಹೊಟ್ಟೆಯಲ್ಲಿ, ಹೊಟ್ಟೆ ಅಂದ್ರೆ ನಮ್ಗೆ ಗೊತ್ತು ಯೂಟ್ರಸ್, ಅದು ಗರ್ಭಕೋಶ ಅಂತ ಗೊತ್ತು, ಹೊಟ್ಟೆ ಅಂತ ನಾವು ಹೇಳ್ತೀವಿ ಅಷ್ಟೇ. ಗರ್ಭಕೋಶವನ್ನ ಅದು ಬಂದು ಸೇರಬೇಕು. ಸೇರಿದ ಮೇಲೆ ಹೇಗೆ ಒಂದು ಬೀಜ ಬೆಳೆಯುತ್ತೋ ಆ ತಾಯಿಯ ದೇಹದಲ್ಲಿ ಅದು ಬೆಳೆಯುತ್ತೆ. ಇದು ನಮಗೆ ಗೊತ್ತಿರುವಂಥದ್ದು. ಗೊತ್ತಿಲ್ಲದೆ ಇರೋದು ಅದು ಹೇಗೆ ಬೆಳೆಯುತ್ತೆ, ಯಾಕೆ 2 ಕಣ್ಣು ಹೀಗಿರ್ಬೇಕು, ಮೂಗು ಇಲ್ಲೇ ಇರಬೇಕು, ಕಿವಿ ಈ ಕಡೆ, ಎಲ್ಲ ಮಕ್ಕಳು ಹಾಗೆ ಇರುತ್ತೆ. ಅಲ್ಲಿ ಒಂದು ಇಲ್ಲಿ ಒಂದು ವ್ಯತ್ಯಾಸ ಇರಬಹುದು. ಮೋಸ್ಟ್ಲಿ ಬರೋ ಮಗು ಹಾಗೆ ಬರುತ್ತೆ. ಅದು ತಂದೆ ಇದು ತಕೊಂಡು ಬರಬೇಕು, ತಂದೆಗೆ ಬಂದದ್ದು ಅವನ ತಂದೆ ಇದು ನಾವು ಹೇಳ್ತೀವಲ್ಲ, ಏನೋ ಅದು ನಾವು ಗೋತ್ರ, ಅಲ್ಲಿಂದ ಅಜ್ಜ ಮುತ್ತಜ್ಜ ಇವ್ರ ಮೂಲಕವಾಗಿ ಬರೋದು, ಅದು ತಕೊಂಡು ಬಂದು ತಾಯಿಯ ಹೊಟ್ಟೆಯನ್ನ ಸೇರಿಸೋದು. ಇದನ್ನ ಈ ತಾಯಿ ಎಂಬುದು ಅಗ್ನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಪದ್ಯದಲ್ಲಿ ಕೊನೆಯ ಅಗ್ನಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೊನೆಯ ಅಗ್ನಿ ಹೇಳುವಾಗಲೇ ಇಲ್ಲಿ ಹೇಳುವಂಥದ್ದು ನೋಡಿ, ಮತ್ತೆ ಅಂತ ಶುರು ಮಾಡ್ತಾ ಇದ್ದಾರೆ. 6ನೇ ಪದ್ಯ ಹೀಗಿದೆ: ಮತ್ತೆ ಯೋಷಾಗ್ನಿಯೊಳು ತಿಳಿಯುವುದು ಪಸ್ತ ತತ್ವವೇ ಸಮಿದೆ ಕಾಮೋ ಪರಮಾತುಗಳೆ ಧೂಮವು ಯೋನಿ ಮಹದರ್ಶಿ ತತ್ಪ್ರವೇಶಾಂಗಾರ ಕಿಡಿಗಳು ಉತ್ಸಾಹಗಳು ಸಜನು ಪುರುಷೋತ್ತಮನಿಗವದಾನವೆನ ಕೈಕೊಂಡು ಮನ್ನಿಸುವ. ಸ್ವೀಕಾರ ಮಾಡ್ತಾನೆ ದೇವರು ಅಂತ ಚಿಂತನೆಯನ್ನು. ಏನು ಮತ್ತೆ ತಿರ್ಗಾ ಮತ್ತೆ ಅಂತ ಹೇಳಿದ್ರೆ, ಮತ್ತೆ ಅಂದ್ರೆ ಏನು, ಹಿಂದೆ ಹೇಗೆ ಬಂತು ಅಗ್ನಿಗಳು ಬಂತು, ಹಿಂದೆ ಏನು ಬಂತು, ಒಂದೊಂದು ಸ್ಥಾನಗಳಲ್ಲಿನೂ ಒಂದೊಂದು ಅಗ್ನಿ ಅಂತ ಬಂತು. ಆ ಅಗ್ನಿಯಲ್ಲಿ 5 ಅಂಶಗಳು ನಾವು ನೋಡಿದ್ದೀವಿ. ಫಸ್ಟ್ ಆಕಾಶದಲ್ಲಿ ಇತ್ತು, ಆಮೇಲೆ ಮೇಘಮಂಡಲ, ಆಮೇಲೆ ಪೃಥ್ವಿಯಲ್ಲಿ, ಆಮೇಲೆ ಪುರುಷನಲ್ಲಿ, ಆಮೇಲೆ ಸ್ತ್ರೀಯಲ್ಲಿ. ಈ ಸ್ತ್ರೀಯಲ್ಲಿ ಮತ್ತೆ ತಿರ್ಗಾ ಏನು, ಇಲ್ಲಿ ಸ್ತ್ರೀಯೇ ಒಂದು ಅಗ್ನಿ. ತಾಯಿ ಎಂಬುದು ಒಂದು ಅಗ್ನಿ ಅಂದ್ರೆ ಏನು, ತಾಯಿ ಅಗ್ನಿ ಆಗ್ತಾಳ? ಇಲ್ಲ, ತಾಯಿಯಲ್ಲಿ ಭಗವಂತ. ಇಲ್ಲಿ ಯಾರು? ಅನಿರುದ್ಧ ಎಂಬ ಶಬ್ದವೇ ತಡೆ ಇಲ್ಲದೆ ಇರುವಂತದ್ದು ಅಂತ. ಆ ಮಗು ಈ ತಾಯಿಯ ಹೊಟ್ಟೆಯಲ್ಲಿ ಬೆಳೆಯಬೇಕು ಅಂದ್ರೆ ಸರಿಯಾಗಿ ಒಂದು ಪುರುಷಾಕಾರ ಅದಕ್ಕೆ ಬರಬೇಕಲ್ಲ. ತಂದೆ ಕೊಟ್ಟಾಗ ಪುರುಷಾಕಾರ ಬರೋದಿಲ್ಲ, ತಾಯಿ ಹೊಟ್ಟೆಯಲ್ಲೇ ಬರುತ್ತೆ. ಬರಬೇಕಂದ್ರೆ ಅಲ್ಲಿ ತಡೆಗಳು ಇರಬಾರದು. ಅದಕ್ಕೆ ಅನಿರುದ್ಧ ಅಂತ ಗೊತ್ತ, ತಡೆ ಇಲ್ಲದೆ ಸರಳವಾಗಿ ಅದು 2 ಕಣ್ಣು 2 ಮೂಗು, ಎಲ್ಲಿ ಕಣ್ಣು ಮೇಲೆ ಒಂದು ಕೆಳಗೆ ಒಂದು ಇರೋದಿಲ್ಲ, ಸರಿಯಾಗಿರುತ್ತೆ. 2 ಕಿವಿಗಳು 2 ಕಡೆ ಸರಿಯ. ಹೇಗೆ ಒಂದು ನಿರ್ಮಾಣ, ಎಷ್ಟು ಸುಂದರವಾದಂತ ನಿರ್ಮಾಣ ನೋಡಿ. ಸೊ ಇದನ್ನ ಮಾಡೋನು ಇಲ್ಲಿ ತಾಯಿಯಲ್ಲಿ ಇರುವಂತ ಆ ಭಗವತಿ. ಯಾವ ವಿಷಯದಲ್ಲಿ? ತಾಯಿಯಲ್ಲಿ ದೇವರು ಅನೇಕ ರೂಪದಲ್ಲಿ ಇರ್ಬೋದು. ಈ ವಿಷಯದಲ್ಲಿ ಈ ಜೀವ ತಾಯಿ ಹೊಟ್ಟೆಯಲ್ಲಿ ಬಂದು ಅಲ್ಲಿಂದ ಈ ನಮಗೆ ದೇಹ ಬರಲಿಕ್ಕೆ ಕಾರಣೀಭೂತವಾಗಿರುವಂಥದ್ದು. ಆ ಆಸ್ಪೆಕ್ಟ್, ಒಂದೊಂದು ಆಸ್ಪೆಕ್ಟ್ಲಿ ದೇವರು ಒಂದೊಂದು ಮಾಡ್ತಾನೆ. ಇಲ್ಲಿ ತಂದೆಯಿಂದ ಬರುವಂತ ಜೀವವನ್ನ ತಾಯಿ ಸ್ವೀಕಾರ ಮಾಡ್ಬೇಕು. ಇಟ್ಸ್ ನಾಟ್ ಗಿವನ್, ಇಟ್ಸ್ ನಾಟ್ ಹಾಗೆ ಆಗತ್ತಾ ಎಂಬುದು ಖಾತ್ರಿ ಇಲ್ಲ. ಬರ್ಬೋದು, ಬಾರದೆ ಹೋಗ್ಬೋದು. ಸೊ ಅದು ರಿಟೈನ್ ಆಗಿ ಅದಾಗಬೇಕು ಅಂದ್ರೆ ಅಲ್ಲಿ ತಡೆ ಇಲ್ಲದೆ ಆ ಜೀವ ಬರ್ಲಕ್ಕೆ ಅಂದ್ರೆ ತಾಯಿ ಮೂಲಕವೇ ಒಂದು ಬರಬೇಕು ನಮ್ಗೆ. ಅದಕ್ಕೆ ತಡೆ ಇಲ್ಲದೆ ಬರಬೇಕು ಅಂದ್ರೆ ಅಲ್ಲಿ ಅನಿರುದ್ಧ ಅಗ್ನಿಕುಂಡ, ಅವನೇ ತಾಯಿಯೊಳಗೆ
ಸ್ತ್ರೀ ರೂಪದಿಂದ ಒಂದು ಅಗ್ನಿಯಾಗಿ ನಿಂತಿದ್ದಾನೆ. ತಾಯಿಯ ಅದಕ್ಕೆ ಅಗ್ನಿ ಸದೃಶ ಅಂತ ಹೇಳ್ತೀವಿ. ತಾಯಿಯ ಒಂದು ರೀತಿಯಿಂದ ಅವಳು ಸ್ವೀಕಾರ ಮಾಡ್ತಾಳೆ. ಅದಕ್ಕೆ ಪವಿತ್ರ ಗರ್ಭಗುಡಿ ಅಂತ ಹೇಳ್ತಾರೆ, ಗರ್ಭ ಅಂತ ಹೇಳ್ತೀವಿ. ಅಂದ್ರೆ ಗರ್ಭಗುಡಿಯಿಂದ ಎಷ್ಟು ಸೇಕ್ರೆಡ್ ಅಂತ ಗೊತ್ತಲ್ಲ, ಹಾಗೆಲ್ಲ ಇದಕ್ಕೇನು ಗರ್ಭಕೋಶ ಅಂತಾನೆ ಹೇಳ್ತೀವಿ. ಸೊ ಇಲ್ಲಿ ಅನಿರುದ್ಧ ರೂಪ ಭಗವಂತ ಈ ಕಾರ್ಯ ಮಾಡ್ಲಿಕ್ಕೆ. ಇನ್ನೊಂದು ಕಡೆ ಬರ್ಬೋದು, ತಾಯಿಯಲ್ಲಿ ಇನ್ನೊಂದು ರೂಪ ಅಂದ್ರೆ ಅನೇಕ ರೂಪದಿಂದ ದೇವರು ಇರ್ತಾನೆ. ದೇವರಿಗೇನು ಅನಂತ ರೂಪ ಅವನಿಗೆ. ಈ ಕ್ರಿಯೆ ಯಾವ ಕ್ರಿಯೆ? ಜನನ, ನಮಗೆ ಹುಟ್ಟು ಕೊಡಬೇಕಾದಂತ ಈ ಕ್ರಿಯೆಗೆ ಅಲ್ಲಿ ಅನಿರುದ್ಧ ನಿಂತಿರ್ತಾನೆ. ಸೊ ಈ ಅಗ್ನಿಗೇನು ಹಿಂದೆ ಹೇಳಿದ್ದಂತೆ ಆ ಒಂದು ಅಗ್ನಿ ಕಾಷ್ಟ ಬೇಕು, ಅಲ್ಲಿ ಹೊಗೆ ಬರಬೇಕು, ಹೊಗೆ ಇರ್ಬೇಕಲ್ಲ, ಹೊಗೆ ಬರಬೇಕು, ಆಮೇಲೆ ಜ್ವಾಲೆ ಬರಬೇಕು, ಜ್ವಾಲೆಯಿಂದ ಆ ಕೆಂಡ ಬರಬೇಕು, ಕೆಂಡ ಆಗಬೇಕು, ಕೆಂಪಾಗಿ ಕೆಂಡ ಇರಬೇಕು, ಆಮೇಲೆ ಅಲ್ಲಿಂದ ಆ ಒಂದು ಕಿಡಿಗಳು. ಇದು ಅಗ್ನಿಯ ಸರಳವಾಗಿ ನೋಡುವ ಅಂಶಗಳು. ಇಲ್ಲಿ ಒಂದೊಂದಲ್ಲಿನೂ ಏನು ಮಾಡಿದೀವಿ, ಬರೀ ಹೆಸರು ಯಾರಲ್ಲಿ ಅನ್ವಯ ಆಗತ್ತೆ ಅಂದ್ರೆ ಈ 5 ರೂಪವಾದಂತ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ 5 ರೂಪಗಳೇ ಅದಕ್ಕೆ ಕಾಷ್ಟ. ಅದು ನೋಡ್ತಾ ಬಂದಿದ್ದೀವಿ. ಕಾಷ್ಟ, ಧೂಮ, ಅರ್ಚಿ, ಅಂಗಾರ, ವಿಷ್ಪುಲಿಂಗ ಅಂದ್ರೆ ಕೆಂಡ, ಕಿಡಿಗಳು, ಹೀಗೆ ಈ 5 ರೂಪಗಳು. ಸೊ ಹಿಂದೆ ಮತ್ತೆ ಅಂತ ಹೇಳಿದಾರಲ್ಲ, ಹಾಗೆ ಮತ್ತೆ ಅಲ್ಲಿಂದ ಮತ್ತೆ ಇಲ್ಲಿ ಏನು ಸ್ತ್ರೀಗೆ ಏನ್ ಹೇಳ್ತಾ ಇದ್ದಾರೆ, ಮತ್ತೆ ಯೋಷ ಅಂತ ಹೇಳ್ತಾ ಇದ್ದಾರೆ. ಯೋಷ ಅಂದ್ರೆ ಏನು? ಯೋಷ ಅಂದ್ರೆ ಅದು ಸಂಸ್ಕೃತದಲ್ಲಿ ಹಾಗೆಯೇ ಆ ಉಪನಿಷತ್ತಲ್ಲಿ ಬಂದ ಅದೇ ಶಬ್ದಗಳನ್ನ ಹಾಕಿದ್ದಾರೆ. ಯಾಕೆ ಅಂದ್ರೆ ನಮ್ಮ ತಾಯಿಯಲ್ಲಿ ದೇವರು ಯಾವ ರೂಪದಿಂದ, ಯೋಷ ಅಂದ್ರೆ ಸ್ತ್ರೀ ಅಂತ ಅರ್ಥ. ಸ್ತ್ರೀಯರು ಅಂತ ಏನು? ಸ್ತ್ರೀಯರು ಅಂತ ಏನು ಅಂದ್ರೆ ಸುಖವನ್ನ ಅಂದ್ರೆ ಸುಖಪೂರ್ ಅಂದ್ರೆ ಆ ತಾಯಿಯಲ್ಲಿ ಯೋಷ ಸ್ತ್ರೀ, ಆ ಸ್ತ್ರೀತನ, ಆ ತಾಯಿಯ ನೇಚರ್ ಅದನ್ನ ಕೊಳ್ಳಕ್ಕೆ ದೇವರಲ್ಲಿ ವಿಶೇಷವಾಗಿ ಈ ಅನಿರುದ್ಧ ಅಲ್ಲಿ ನಿಂತಿರ್ಬೇಕು. ಅವನು ಯೋಷ ಎಂಬೋ ಹೆಸರಿಂದ, ಯೋಷ ಅಂದ್ರೆ ಅದು ಸುಖಪೂರ್ಣ. ದೇವರು ಆ ಸುಖಪೂರ್ಣನಾಗಿ ಆ ತಾಯಿಯಲ್ಲಿ ನಿಂತಿರ್ತಾನೆ. ಸುಖಪೂರ್ಣ ಮಾತ್ರ ಅಲ್ಲ, ವರ್ಷಿಪರ್ತಿ ಅಂತ ಹೇಳ್ತಾರಲ್ಲ, ಆ ನಮ್ಮ ಎಲ್ಲರಿಂದಲೂ ಸರ್ವರಿಂದಲೂ ಸೇವೆಯನ್ನ ಕೊಳ್ಳು ಅಂದ್ರೆ ಆ ಕಾಲದಲ್ಲಿ ನೀವು ನೋಡಿ, ಈ ಕಾಲ ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ. ಆ ಕಾಲದಲ್ಲಿ ಯಾವ ಸ್ತ್ರೀ ನೋಡಿದನ್ನು ಆ ಸ್ತ್ರೀಯರು ಅಂದ್ರೆ ಎಸ್ಪೆಷಲಿ ಈ ಗರ್ಭಿಣಿಯರು ಇರಬಹುದು ಅಥವಾ ವಿವಾಹ ಆದ ಸ್ತ್ರೀಯರಿಗಿರ್ಬೋದು, ಪುತ್ತೈದಿಗಳು ಅಂತ ಹೇಳ್ತೀವಿ, ಅವರು ಏನೇ ಸ್ತ್ರೀ ತಗೊಳ್ಳಿ, ದೇ ಆರ್ ಆಲ್ವೇಸ್ ರೆಸ್ಪೆಕ್ಟೆಡ್. ಯಾಕೆ? ಹೌ ಕಮ್? ಬಿಕಾಸ್ ದೇ ಆರ್ ವೀಕ್ ಅಂಡ್ ವುಮೆನ್. ಹಾಗಲ್ಲ, ಅಲ್ಲಿ ಯೋಷ ಎಂಬೋ ಹೆಸರಿನಿಂದ ದೇವರು ನಿಂತಿರ್ತಾನಂತೆ. ಯೋಷ ಎಂಬೋ ಶಬ್ದಕ್ಕೆ ಅವನು ಸುಖಪೂರ್ಣನಾಗಿರುವವನು ಅಂದ್ರೆ ತಾಯಿ ಸುಖಪೂರ್ಣ ಅಂತಲ್ಲ, ತಾಯಿಯಲ್ಲಿ ಇರುವಂತ ಈ ಅನಿರುದ್ಧ ಅವನು ಸುಖಪೂರ್ಣ ಅಂತಾನೆ. ಸುಖಪೂರ್ಣನಾಗಿ ಇರೋದು ಮಾತ್ರ ಅಲ್ಲ, ಆ ತಾಯಿಗೆ ನೋಡಿ ಒಂದು ಮಗು ಹುಟ್ಟಬೇಕು, ಅದು ಅಂದ್ರೆ ಎಷ್ಟು ಇದು ಪ್ರಸವ ಇದು ಸಮಯದಲ್ಲಿ, ಈ ತರ ಸಮಯದಲ್ಲಿ ಮಗುವನ್ನ ನೋಡ್ಕೊಳ್ಳೋದು, ರಾತ್ರಿ ಆಗಲ್ ನೋಡ್ಕೊಳ್ಳೋದು, ಎಷ್ಟು ಶ್ರಮ ಇದ್ರೂ ಅವಳಿಗೆ ಅದರಲ್ಲಿ ಒಂದು ಆನಂದ ಸಿಕ್ಕತ್ತೆ. ಯಾವೇ ತಾಯಿಯಲ್ಲಿ ಆನಂದವನ್ನು ಕೊಡ್ತಾನೆ. ತಾಯಿಗೆ ಒಂದು ಆನಂದ, ಮಕ್ಕಳನ್ನ ನೋಡೋದೇ ಒಂದು ಆನಂದ. ಇದು ಅನುಭವ ಮಾಡ್ತೀವಿ ನಾವು. ಯಾಕೆ? ಹೇಗೆ? ಹೌ ಇಸ್ ಇಟ್ ಪಾಸಿಬಲ್ ಅಂದ್ರೆ ತಂದೆಗೇನು ಇರಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ಯೋಷ ಎಂಬ ರೂಪದಿಂದ ಅಂದ್ರೆ ಸುಖಪೂರ್ಣನಾದವನು, ಅವನ ಸುಖವನ್ನ ಆ ತಾಯಿಗೆ ಕಷ್ಟ ಅಂತ ಅನ್ಸೋದಿಲ್ಲ. ಮಗು ಹುಟ್ಟಿದಾಗ ಎಷ್ಟು ಪ್ರಾಣ ತಿಂತಿಪ್ಪ ಮಗು ಅಂತ ಹೇಳೋಲ್ಲ, ಮಗುವನ್ನ ನೋಡ್ಬೇಕು, ಅಪ್ಕೊಳ್ತಾಳೆ ಅವಳು. ಎಷ್ಟು ದುಃಖ, ಎಷ್ಟು ಕಷ್ಟ ಇದ್ರು. ಯಾಕೆ ಅಂದ್ರೆ ಅಲ್ಲಿ ಯೋಷ ಎಂಬ ರೂಪದಿಂದ ಭಗವಂತ ಸುಖಪೂರ್ಣನಾಗಿ ಇರೋದು ಮಾತ್ರ ಅಲ್ಲ, ಅವನು ಎಲ್ಲರಿಂದಲೂ ಸರ್ವರಿಂದಲೂ ಆ ಒಂದು ಗೌರವನ್ನ ಸ್ವೀಕಾರ ಮಾಡುವ ರೀತಿಯಲ್ಲಿ ತಾಯಿಯಲ್ಲಿ ಇರ್ತಾನಂತ. ಸೊ ಅದಕ್ಕೆ ಯೋಷ ಎಂಬುವ ಶಬ್ದವನ್ನು ಬಳಸಿದ. ಮತ್ತೆ ಯೋಷ ಎಂಬುದು ಅಗ್ನಿಯೋಳು ತಿಳಿಯುವುದು. ಇದನ್ನು ನೀವು ತಿಳ್ಕೊಳ್ಳಿ, ತಾಯಿಯ ಮೂಲಕವಾಗಿ ಬರುತ್ತೆ. ಅದ ತಿಳ್ಕೊಳ್ಳೋದು ಇಲ್ಲ, ದೇವರು ಇದ್ದಾನ, ದೇವರ ವ್ಯಾಪಾರ. ನಮ್ಗೆ ಲೌಕಿಕದು ಗೊತ್ತಾಗತ್ತೆ. ತಾಯಿಯಿಂದ ಗರ್ಭವತಿ ಆಗ್ತಾ ಮದುವೆ ಮಾಡ್ಕೊಳ್ತಾಳೆ, ಗರ್ಭವತಿ ಆಗ್ತಾಳೆ, ಮಗು ಪ್ರಸವ ಆಗತ್ತೆ, ಮಗು ಹುಟ್ಟತ್ತೆ, ಇದತ್ತೆ ನಮ್ಗೆ ಎಲ್ಲರಿಗೆ ಗೊತ್ತು ಈ ಪ್ರಾಸೆಸ್ ಎಲ್ಲ. ಇಲ್ಲಿ ಹೇಳೋದು ಏನು ಅಂದ್ರೆ, ಇಲ್ಲಿ ದೇವರನ್ನ ತಿಳ್ಕೊಳ್ರಿ. ವಿಷಯದಲ್ಲಿ 5 ರೂಪದಿಂದ ದೇವರು ಒಂದು ರೂಪ ಆಯ್ತು. ಅನಿರುದ್ಧ ಯೋಷ ಎಂಬ ರೂಪದಿಂದ ಇದ್ದಾನೆ. ಮತ್ತೆ ಏನಾಯ್ತು ಅಂದ್ರೆ ತಿಳಿಯುವುದು ಉಪಸ್ಥ ತತ್ವವೇ ಅಂತ. ಉಪಸ್ಥ ತತ್ವವೇ ಅಂದ್ರೆ ಇಲ್ಲಿ ಕ್ರೂಡಾಗ ನಾವು ನೋಡ್ಬೇಕು ಅಂದ್ರೆ ಉಪಸ್ಥ ಜನನೇಂದ್ರಿಯಗಳು. ಆ ಜನನೇಂದ್ರಿಯದಲ್ಲಿ ದೇವರು ಇರ್ತಾನೆ. ಉಪಸ್ಥ ಅಂಬೋದು ಜನನೇಂದ್ರಿಯ, ದೇವರಿಗೆ ಜನನೇಂದ್ರಿಯ ಅಂತ ಏನು ಹೇಳಿದ್ರು
ಅಂದ್ರೆ ಇಲ್ಲಿ ಆ ಇಂದ್ರಿಯ ನಮ್ಮ ಜನನೇಂದ್ರಿಯ ಇರುತ್ತಲ್ಲ, ಅದಕ್ಕೆ ಉಪಸ್ಥ ತತ್ವದಿಂದ ಬಂದ ಆ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಉಪಸ್ಥ ಅಂತ ಕರೀತಾರೆ. ಈ ಉಪಸ್ಥ ಎಂಬುದು ಅದನ್ನು ಹೇಳುತ್ತೆ, ಬಟ್ ಈ ಶಬ್ದ ದೇವರಲ್ಲಿ ಅನ್ವಯ ಆಗಬೇಕು, ಅದು ತಿಳ್ಕೊಳ್ಳಿ ಅಂತ ತಿಳಿಯುವುದು. ಈ ಉಪಸ್ಥ ಜನನೇಂದ್ರಿಯದಲ್ಲಿ ದೇವರು ಬಂದು ಹೇಗಿರ್ತಾನೆ, ಅವನೇ ಸಮಿತಿ. ಉಪಸ್ಥ ಅಂದ್ರೆ ಏನು? ಉಪಸ್ಥ ಅಂದ್ರೆ ಇಲ್ಲಿ ಹೇಳ್ತಾರೆ, ಬರೀ ನಮ್ಗೆ ಇಂದ್ರಿಯಗಳು ಅಂತದ್ದು ಗೊತ್ತು. ಉಪಸ್ಥ ಅಂತ ಹೇಳುವ ಮೂಲಕವಾಗಿ ಆ ಒಂದು ದೇವರು ಉಪಸ್ಥ ಅಂದ್ರೆ ಅವನು ಸನ್ನಿಹಿತನ, ಸರ್ವದ ಎಲ್ಲರಲ್ಲಿನೂ ಎಲ್ಲ ಕಾಲದಲ್ಲೂ ಉಪಸ್ಥ ಅಂದ್ರೆ ಅದೇ ಅರ್ಥ ಅಲ್ಲ, ಉಪಸ್ಥಿತನಾಗಿ ಆ ಒಂದು ತಾಯಿಯ ಗರ್ಭಕೋಶದಲ್ಲಿ, ಆ ಜನನೇಂದ್ರಿಯದಲ್ಲಿ ಆ ಹುಟ್ಟುವಾಗಲೇ ಅಲ್ಲಿ ಒಂದು ರೂಪದಿಂದ ಇರ್ತಾನೆ. ಮಗು ಹುಟ್ಟಿದಾಗ ಹೆಣ್ಣು ಗಂಡು ಅಂತ ಹೇಳ್ತಾರೆ, ಅದು ಹೆಣ್ಣುತನವೂ ಇರೋದಿಲ್ಲ, ಗಂಡುತನವೂ ಇರೋದಿಲ್ಲ. ಮುಂದೆ ಕಾಲ ಬಂದಾಗ ಅಭಿವ್ಯಕ್ತಿ ಆಗುವ ಒಂದು ಅಡಗಿರತ್ತೆ, ಆ ಶಕ್ತಿ ರೂಪವಾಗಿರತ್ತೆ ಅಂತ ಹೇಳ್ತೀವಿ ನಾವು ಶಾಸ್ತ್ರದಲ್ಲಿ. ಶಕ್ತಿ ರೂಪವಾಗದಿರತ್ತೆ. ಅದನ್ನ ನೋಡಿ ಹೆಣ್ಣು ಹುಟ್ಟಿತು ಗಂಡು ಹುಟ್ಟಿತು ಅಂತ ಹೇಳ್ತೀವಿ ಅಲ್ವಾ? ಸೊ ಹಾಗೆ ಅವನಲ್ಲಿ ಉಪಸ್ಥಿತನಾಗಿರ್ತಾನಂತ. ಅವನು ಯಾರು? ಅನಿರುದ್ಧ ನಾರಾಯಣ. ಹಿಂದೆ ಬಂದದಂತೇನೆ ನಾರಾಯಣ. ಅವನ ಕಟ್ಟಿಗೆ ಸಮಿದ್ದು ಅಂತ. ಯಾಕೆ ಸಮಿತ್ತು? ಆ ಉಪಸ್ಥದಿಂದಲೇ, ಆ ಉಪಸ್ಥ ಇಂದ್ರಿಯ ತಗೊಳ್ಳಿ, ಅಲ್ಲಿ ಉಪಸ್ಥಿತನಾದಂತ ಭಗವಂತ ಈ ಅನಿರುದ್ಧನಿಂದ ಅನಿರುದ್ಧ ಅಗ್ನಿ ಅಂತ ಹೇಳಿದ್ವಿ, ಆ ಅಗ್ನಿಯಿಂದ ಕಾಣಿಸಿಕೊಂಡ ರೂಪ ಅಂತ. ಅದಕ್ಕೆ ಅನಿರುದ್ಧದಿಂದ ಬಂದ ನಾರಾಯಣ ಅಂತ ಹೇಳ್ತೀವಿ. ಈ ರೂಪದಿಂದ ಯಾವತ್ತೂ ಅಲ್ಲೇ ನಿಂತಿರ್ತಾನೆ. ತಾಯಿಯಲ್ಲಿ ತಾಯಿತನ, ಹೆಣ್ಣಲ್ಲಿ ತಾಯಿ ಅಂದ್ರೆ ಮಕ್ಕಳು ಹುಟ್ಟೋದಿಲ್ಲ ರೀ ಅವರಲ್ಲಿ ಇಲ್ಲವಾ ಅಂದ್ರೆ ಅವರಲ್ಲಿನೂ ಇದ್ದಾನೆ. ಹೆಂಗಸರಲ್ಲಿ ವಿಶೇಷವಾಗಿ ಅಲ್ಲಿ ಉಪಸ್ಥಿತನಾಗಿದ್ದಾನೆ. ಮಗು ಹುಟ್ಟದೇ ಇರಲಿ, ಅಲ್ಲಿ ಒಂದು ಇರ್ತಾನೆ, ಅದು ನಮಗೆ ಗೊತ್ತಲ್ಲ, ಅಲ್ಲೇ ಇರ್ತಾನೆ. ಈ ಕಾಲ ತರ ಇಲ್ಲ ಏನೇನೋ ಅದೆಲ್ಲ ಬಿಡಿ, ಕಾಲದಿಂದ ಬಂದ ಈ ಕ್ರಮ ನೋಡಿ. ಸೊ ಇಲ್ಲಿ ಅವನು ಸಮಿದ್ ಅಂದ್ರೆ ಅವನೇ ಅಲ್ಲಿಂದನೇ ಅವನಿಗೆ ಆ ಮಗು 1, 2 ಎಷ್ಟು ಮಕ್ಕಳು ಬರಬೇಕು, ಏನೇನಾಗಬೇಕು, ಆ ಕಾರ್ಯಗಳೆಲ್ಲ ಆಗತ್ತೆ ಅಂತ. ಒಂದು ಮಗು ಹುಟ್ಟಿತು ಅಂತ ಅನ್ಕೊಳ್ಳೋಣ, ಒಂದು ಮಗು ಅದಕ್ಕೆ ಇನ್ನೊಂದು ಹುಟ್ಟತ್ತೆ, ಅದಕ್ಕೆ ಇದು ವಂಶಾವಳಿ ಎಷ್ಟು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಸಮೇಧನ, ಅದಕ್ಕೆ ಅವನಿಗೆ ಸಮಿತ್ ಅಂತ, ಉಪಸ್ಥಕ್ಕೆ ಸಮಿತ್ ಅಂತ ಹೇಳಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಏನು ಅಂದ್ರೆ, ಈ ಪ್ರಾಸೆಸ್ ಅಲ್ಲಿ ತಾಯಿಯಲ್ಲಿ ಸಮಿತ್ ಕಾಷ್ಟ ಆಯ್ತು, ಆಮೇಲೆ ಏನು ಧೂಮ, ಹೊಗೆ ಬರಬೇಕು. ಏನಿಲ್ಲಿ ಹೊಗೆ ಅಂದ್ರೆ ಪರಮಾತು ಅಂತ. ಪರಮಾತು ಹಾಕ್ಬೇಕಾದ ಪರಶ್ರೇಷ್ಠವಾದ ಮಾತು. ಪರ ಅಂದ್ರೆ ಆ ಲೌಕಿಕವಾಗಿ ಇರುವಂತಹ ವಿಷಯ, ದೇವರನ್ನ ಬಿಟ್ಟು ಪರ ಅಂದ್ರೆ ದೇವರು ಅಂತ ತಗೋಬಹುದು, ಪರ ಅಂದ್ರೆ ಇತರ ವಿಷಯಗಳು ಅಂತ. ಹಾಗಿರೋ ಪರಮಾತು ಶ್ರೇಷ್ಠ ಅಂತ ತಗೋಬಹುದು. ಯಾಕೆ ಹೀಗೆ ಅರ್ಥ ಮಾಡಬೇಕು ಅಂದ್ರೆ, ನೋಡಿ, ಮಕ್ಕಳು ಹುಟ್ಟೋದು ನಮಗೆ ನಿಮ್ಗೆ ಮಾತ್ರ ಅಲ್ಲ. ಮಕ್ಕಳು ಹುಟ್ಟೋದು ಆ ಋಷಿ ಪತ್ನಿಯರು ಅಹಲ್ಯ ಮತ್ತು ಇವರು ಅರುಂಧತಿ, ಇವ್ರಿಗೇನು ಎಷ್ಟೆಷ್ಟು ಋಷಿ ಮುನಿಗಳು, ಆ ಋಷಿ ಪತ್ನಿಯರಿಗೇನು ಮಕ್ಕಳು ಹುಟ್ಟಿದ. ಆಮೇಲೆ ದೇವತೆಗಳೇ ತಗೊಳ್ಳಿ, ಅವ್ರು ಅವತಾರ ಮಾಡಿ ಬರ್ತಾರೋ ದೇವಲೋಕದ, ಅವ್ರಿಗೇನು ಮಕ್ಕಳು ಹುಟ್ಟತ್ತ. ಸೊ ಅವರು ನಮ್ಮ ತರಹ ಅಲ್ಲ, ಅವರು ಒಂದೊಂದು ದೇವರನ್ನ ನೋಡೋರು, ದೇವರನ್ನ ಎಲ್ಲದಲ್ಲಿ ನೋಡೋದು. ಸೊ ಅಲ್ಲಿ ಪರಮಾರ್ಥಗಳಿಂದ ಲೌಕಿಕ ಅಲ್ಲ, ದೇವರು ಹೀಗೆ ನಮ್ಗೆ ಒಂದು ಸಂಘ ಕೊಟ್ಟಿದ್ದಾನೆ, ನೀನು ಗಂಡ ನಾನು ಹೆಂಡತಿ, ಇದನ್ನು ಕೊಟ್ಟಿದ್ದಾನೆ. ಇದನ್ನು ನಮ್ಮನ್ನ ಇಟ್ಟುಕೊಂಡು ಅವನೇ ನಮ್ಮಲ್ಲಿ ನಿಂತು ಈ ತರ ಒಂದು ಏನು ಪರಮಾತುಗಳು ಅಂತ ಇಲ್ಲಿ ಹೇಳಿದಾಗೆ, ಅಲ್ಲಿ ಉಪಮಂತ್ರ ಅಂತ ಅಂದ್ರೆ ಒಂದು ಗಂಡು ಹೆಣ್ಣು ಸೇರಿದಾಗೆ ಅವರಲ್ಲಿ ಆಗುವಂತ ಉಪಸ್ಥ ಅಂತ ಹೇಳುವಾಗ ಏನು ಅಂದ್ರೆ ಇಂದ್ರಿಯಗಳೊಂದು ಉಪಸ್ಥ ಅಂದ್ರೆ ಹತ್ರ ಇರೋದು. ಅದಕ್ಕೆ ದೇವರು ಉಪ ಅಂದ್ರೆ ಹೃದಯದಲ್ಲಿ ಇರೋದು. ಸೊ ಗುಹ್ಯ ಅಂದ್ರೆ ಅಂತ ಕರಿತೀವಿ, ಅಂದ್ರೆ ಒಳಗೆ ಇರುವಂತ ಗುಹೆ ತರ ಇರುವಂತ, ಅಲ್ಲಿ ಒಳಗೆ ಇದ್ದು ಅದನ್ನ ಸೇರ್ತಾನೆ. ಒಂದು ಗಂಡು ಹೆಣ್ಣನ್ನ ಪ್ರೀತಿ ಮಾಡುತ್ತೆ. ಅಂದ್ರೆ ನಮ್ಮ ಶಾಸ್ತ್ರೋಕ್ತವಾಗಿ ಇರುವಂತದಲ್ಲಿ ಗಂಡು ಹೆಣ್ಣು ಪ್ರೀತಿ, ಹೆಣ್ಣು ಗಂಡು ಪ್ರೀತಿ, ಆ ಒಂದು ಉಪಸ್ಥ ಹತ್ರ ಬರೋದು. ಇಟ್ಸ್ ನಾಟ್ ದ ಫಿಸಿಕಲ್ ಇದೆ, ಬಟ್ ಮೋರ್ ದೆನ್ ದಟ್ ಮೆಂಟಲಿ, ಮನಸ್ಸಿನಿಂದ ಒಬ್ಬರನ್ನ ಒಬ್ಬರು ಒಪ್ಪಿಸಿಕೊಳ್ಳೋದು. ಸೊ ಅದಾಗತ್ತೆ. ಆಮೇಲೆ ಗಂಡ ಹೆಂಡತಿಯ ಮಾತುಗಳು ಅಂತನೂ ಇರತ್ತೆ. ಅವ್ರಿಗೆ ಪ್ರೀತಿಯಿಂದ ಯಾರೋ ಯಾವಾಗಲೂ ನೋಡುವಂತ ಪುರುಷ ಸ್ತ್ರೀ ಸಡನ್ ಆಗಿ ಹಾಗಾಗತ್ತೆ ಅಂದ್ರೆ ಅವರಲ್ಲಿ ಒಂದು ಪ್ರೇಮವನ್ನ ಉಂಟು ಮಾಡಿ ಆ ಮಾತುಗಳಲ್ಲಿ ಪ್ರೇಮ, ಆ ಪರಮಾತುಗಳು ಉಪಮಂತ್ರ ಅಂತ ಹೇಳ್ತಾರೆ. ಆ ಮಾತುಗಳು ಅಲ್ಲಿ ಆಗುವಂತ ಸಂಭಾಷಣೆಗಳು
ಅವರ ಏಕಾಂತದಲ್ಲಿ ಆಗುವಂತ ಸಂಭಾಷಣೆಗಳು. ಅದೇ ಒಂದು ಹೊಗೆ. ಅಲ್ಲಿ ಏನು ಅನಿರುದ್ಧ ವಾಸುದೇವ, ಅದೇ ಪರಮಾತುಗಳು ಅಂತ ಹೇಳಿದ್ದಾರೆ. ಮಾತುಗಳು ಆದ ಮೇಲೆ ಏನಾಗತ್ತೆ ಅಂದ್ರೆ ಯೋನಿ. ನೆಕ್ಸ್ಟ್ ಏನಾಗತ್ತೆ, ಇದು ಬರುವಂತದ್ದು ಯೋನಿ ಅಂತ ಹೇಳಿ. ಯೋನಿ ಅಂದ್ರೆ ಒಟ್ಟು ಸೇರೋದು ಅಂತ. ಯೋನಿ ಅಂದ್ರೆ ಆ ಒಂದು ಯಾಪಯತಿ ನಯತಿ ಅಂತ ದೇವರಿಗೆ ಸಂಯೋಜನ, ಅವರಿಗೆ ಪ್ರೀತಿ, ತಮ್ಮನ್ನೇ ತಾವು ಒಪ್ಪಿಸ್ಕೊಳ್ತಾರಲ್ಲ, ಅಷ್ಟು ಎಲ್ಲವನ್ನೂ ಕೊಡ್ತಾರಲ್ಲ. ಸೊ ಆ ಒಂದು ಸಂಯೋಗ, ಒಟ್ಟು ಸೇರಿಸೋದು, ಫಿಸಿಕಲ್ ಮೋರ್ ದನ್ ದಟ್ ಮೆಂಟಲಿ ಆಲ್ಸೋ, ಒಟ್ಟು ಸೇರಿಸೋದನ್ನ ಯೋನಿ, ಅದನ್ನ ಏನ್ ಹೇಳ್ತಾರೆ ಅರ್ಚಿ. ಅಲ್ಲೇ ಒಂದು ದೀಪ, ಅದೇ ಒಂದು ಪ್ರಕಾಶ ಆಗತ್ತೆ. ಹಸ್ಬೆಂಡ್ ಅಂಡ್ ವೈಫ್ ಅವರು ನಮ್ಮಲ್ಲಿ ಇದು ಗರ್ಭಾಧಾನ ಸಂಸ್ಕಾರ ಇದೆಲ್ಲ ಆ ಸಂಸ್ಕಾರಗಳಲ್ಲೇ ಬರುವಂಥದ್ದು, ಅಲ್ಲಿ ದೋಷ ಇಲ್ಲದೆ ಇರುವಂಥದ್ದಕ್ಕೆ ಮಾಡುವಂತಹ ಸಂಸ್ಕಾರಗಳು ಇದೆ. ಇದು ಎಂಟೈರ್ ಪ್ರಾಸೆಸ್ ಅನ್ನ ವಾಮದೇವ ಯಜ್ಞ ಅಂತ ಜ್ಞಾನಿಗಳು ಮಾಡ್ತಾರೆ. ಜ್ಞಾನಿಗಳು ಅಂದ್ರೆ ನಮ್ಮಂತವರಲ್ಲ, ಋಷಿಗಳು, ದೇವತೆಗಳು, ಅವ್ರಿಗೇನು ಮಕ್ಕಳೆಲ್ಲ ಹುಟ್ಟುತ್ತಾ ಇರುತ್ತಲ್ಲ, ಅವರು ನಮ್ಮ ಥರ ಒಂದು ಲೌಕಿಕ ಇರೋದಿಲ್ಲ ಅವರಿಗೆ, ಅವ್ರು ಮಾಡೋದೇ ಬೇರೆ. ಸೊ ಅದಕ್ಕೆ ದೇವರು ಅವ್ರನ್ನ ಒಟ್ಟು ಸೇರಿಸ್ತಾರೆ, ಒಟ್ಟು ಸೇರಿಸಿ ಸಂಯೋಗ, ಅದಕ್ಕೆ ಯೋನಿ ಅಂತ ಕರೀತಾರೆ. ಅದು ಅರ್ಥ ಇದೆ. ಆಮೇಲೆ ಏನಾಗತ್ತೆ ಅಂದ್ರೆ ನೆಕ್ಸ್ಟ್ ಹೇಳುವಾಗ ಹೇಳ್ತಾರೆ, ನೆಕ್ಸ್ಟ್ ಇದಾದ ಮೇಲೆ ನೆಕ್ಸ್ಟ್ ಸಮಿದೆ ಕಾಮೋತ್ಪತ್ತಿ ಪರಮಾತ್ಮ. ಅದು ಕಾಮೋತ್ಪತ್ತಿ ಪರಮಾತ್ಮಗಳು ಅಂತ ಅದು ನೋಡ್ತೀವಿ, ಅದು ತಿಳಿಯುವುದು ಉಪಸ್ಥಿತವೇ ಸಮಿದೆ ಕಾಮೋತ್ಪತ್ತಿ ಪರಮಾತ್ಮಗಳೇನು ಅದು ಪರಮಾತ್ಮಗಳು ದೇವರ ಬಗ್ಗೆನೇ ಇರ್ಬೋದು, ಲೌಕಿಕವೂ ಇರ್ಬೋದು, ನಮ್ಮ ಕೇಸಲಿಲ್ಲ. ಸೊ ಹೀಗೆ ಮಾಡಿದ ಈವಾಗ ಚಿಂತನೆ ಮಾಡಿದಾಗ ಯಾಕೆ ಹಾಗೆಲ್ಲ ಆಯ್ತು? ಕಾಮ ಅಂದ್ರೆ ಡಿಸೈರ್ ಬೇಕಲ್ಲ, ಗಂಡ ಹೆಂಡತಿ ಅಂತ ಡಿಸೈರೇ ಇಲ್ಲದ ಕಾಮ ಒಂದು ಡಿಸೈರ್ ಇಂಟ್ರೆಸ್ಟೇ ಇಲ್ಲದೆ ಇದ್ರೆ, ಆಸೆ ಇಲ್ಲದೆ ಇದ್ರೆ ಹೇಗಾಗತ್ತೆ? ಆಸೆ ಬೇಕು ಗಂಡನ ಮೇಲೆ, ಹೆಂಡತಿಗೆ ಗಂಡನ ಮೇಲೆ. ಸೊ ಅದನ್ನ ಧೂಮ ಅಂತೀನಿ ಯೋನಿ ಎಂಬುದನ್ನ ಮಹತ್ತರ್ಚಿ ಇಬ್ರು ಸೇರೋದು ಎಂಬುದನ್ನ. ಅದು ಇದು ಯಾಕೆ ಹೀಗೆಲ್ಲ ಇದೆಲ್ಲ ಸ್ವಲ್ಪ ನಮಗೆ ಕಷ್ಟ ಆಗತ್ತಲ್ಲ ಇದೆಲ್ಲ ಓದೋದು. ಅದಂದ್ರೆ ದೇವರು ಪರವಾಗಿ ನೀವು ಅದನ್ನ ದೇವರು ಯಾಕೆಂದ್ರೆ ನಮಗೆ ಸ್ವತಂತ್ರ ಇಲ್ಲ, ಒಳಗೆ ನಿಂತು ದೇವರು ಮಾಡಿಸಿದನ್ನೇ ಆಗತ್ತೆ. ಇಲ್ಲಿ ಆ ದೇವರ ರೂಪಗಳನ್ನ ನೋಡಿದ್ರೆ ನಮ್ಗೆ ಅಸಹ್ಯ ಅದು ಅನ್ಸೋದೇ ಇಲ್ಲ. ದೇವರು ಪ್ರಜೋತ್ಪತ್ತಿ ಆ ಜೀವವನ್ನ ತಂದು ನಾವೇ ತಕೊಳ್ಳಿ, ನಮ್ಗೆ ಇಲ್ಲಿ ತರಬೇಕು ಅಂದ್ರೆ ದೇವರು ಮಾಡಿಕೊಟ್ಟ ದೇವರು ಮಕ್ಕಳು ಆಗ್ತೀವಿ. ಸೊ ಹೀಗೆ ಇದು ಮಹದರ್ಶಿ ಇಬ್ಬರು ಸೇರ್ಬೇಕಲ್ಲ, ಅದು ಒಂದು ಪ್ರಕಾಶ. ಎರಡು ತಂದೆ ತಾಯಿ ಎರಡೂ ಸೇರಿದ್ದಾಗ ಒಂದು ಬೀಜ ಮತ್ತು ಬೀಜ ಇರುವಂತ ಆ ಒಂದು ಭೂಮಿ ಎರಡು ಸೇರಿದ್ದಾಗೆ ಉತ್ಪತ್ತಿ ಆಗತ್ತೆ. ಅದನ್ನ ಮಹದರ್ಶಿ ಅಂತ ಹೇಳ್ತಾ. ತತ್ಪ್ರವೇಶ ಅಂಗಾರ. ತತ್ಪ್ರವೇಶ ಅಂದ್ರೆ ಇಲ್ಲಿ ಲೌಕಿಕ ತಕೊಂಡು ಅರ್ಥ ಮಾಡ್ಬೋದು. ಅದರ್ವೈಸ್ ತತ್ಪ್ರವೇಶ ಅಂದ್ರೆ ಆ ಜೀವವನ್ನ ಇವಾಗ ದೇವರ ಪರವಾಗಿ ಇದನ್ನ ನೋಡಿದ್ವಿ. ತಂದೆಯಲ್ಲಿ ಆ ಜೀವವನ್ನ ಹಿಡ್ಕೊಂಡು ಆ ದೇವರು ಬಂದಿದ್ದಾನೆ, ದೇವರು ಅದನ್ನ ಜೀವವನ್ನ ಹಿಡ್ಕೊಂಡೆ, ಜೀವವನ್ನ ಬಿಡೋ ಹಾಗಿಲ್ಲಲ್ಲ, ಬಿಂಬರೂಪ ಇರತ್ತಲ್ಲ, ಆ ಜೀವ ಜೊತೆಯಲ್ಲಿರುವಂತ ಒಂದೊಂದು ಲೇಯರ್ ದೇಹಗಳು ಬಂದಿದ್ದ ಎಲ್ಲವನ್ನು ಹಿಡ್ಕೊಂಡು ತಾಯಿಯ ಒಳಗೆ ಬರಬೇಕು, ತಾಯಿಯಲ್ಲಿ ಬರ್ಬೇಕು. ಸೊ ಏನು ಪ್ರವೇಶ ಆಕ್ಚುಲಿ ಆಗುತ್ತೆ, ನೀವು ಫಿಸಿಕಲ್ ಆಗಿ ತಗೊಂಡ್ರೆ ಸ್ವಲ್ಪ ಕಷ್ಟವಾಗಿರುತ್ತೆ. ದೇವರು ಅಂತ ದೇವರು ಒಳಗೆ ಬಂದ ಅಂತ, ದೇವರು ಒಳಗೆ ಬರೋದು. ಸೊ ಅದನ್ನು ಹೇಳ್ತಾ ತತ್ ಪ್ರವೇಶ ಅಂಗಾರ, ತತ್ ಪ್ರವೇಶ ಮಾಡ್ತಾನೆ. ಸೊ ದೇವರ ಪರವಾಗಿ ನೋಡಿದ್ರೆ ಏನು ತೊಂದರೆ ನಮ್ಗೆ ಆಗೋದಿಲ್ಲ ಈ ವರ್ಷ ಎಲ್ಲ ಓದುವಾಗ. ಆಮೇಲೆ ಏನಾಗುತ್ತೆ, ಫಿಸಿಕಲ್ ಆಗಿ ನಿಮ್ಗೆಲ್ಲರಿಗೆ ಗೊತ್ತು. ಆಮೇಲೆ ಏನಾಗುತ್ತೆ, ಆ ಬಂದ ಜೀವವನ್ನ ಒಳಗೆ ಕರ್ಕೊಂಡ್ ಬಂದು ಅಲ್ಲಿ ಇಡಬೇಕಲ್ಲವಾ, ಅಲ್ಲಿ ಹಾಕಬೇಕು. ಅದಕ್ಕೆ ಹೇಳ್ತಾರೆ ಉತ್ಸಾಹಗಳು ಉತ್ಸರ್ಜನವು. ಆ ಒಂದು ಅಲ್ಲಿ ಹೋಗಿ ಬಂದ ಅಲ್ಲಿಂದ ನೋಡಿ, ಅಲ್ಲಿಂದ ಹಿಂದಿನ ಜನ್ಮದ ಅಲ್ಲಿಂದ ಬಂದ ಜೀವ ಇಷ್ಟೂ ಪ್ರಯಾಣ ಮಾಡುವಾಗ ದೇವತೆಗಳ ಜೊತೆ ಕರ್ಕೊಂಡ್ ಬಂದು ತಂದೆಯ ಹೊಟ್ಟೆಯಲ್ಲಿ ಹೋಗಿ, ತಂದೆಯ ರೇತಸಲ್ಲಿ ಹೋಗಿ, ತಾಯಿಯಲ್ಲಿ ಪ್ರೀತಿಯಿಂದ ಒಂದು ವಿವಾಹ ಸಂಸ್ಕಾರ ಈ ಮೂಲಕವಾಗ ಆ ಪಾಪಗಳನ್ನೆಲ್ಲ ತೊಳೆದು, ಸಂಸ್ಕಾರಗಳೇ ಎಷ್ಟಿರುತ್ತೆ ಸಮಾವರ್ತನೆಯಿಂದ ಎಲ್ಲ ಸಂಸ್ಕಾರ, ಕೊನೆಯ ಸಂಸ್ಕಾರ ಮದುವೆ ಆಗತ್ತೆ, ಫಸ್ಟ್ ಸಂಸ್ಕಾರ ಅದು ಗರ್ಭಾಧಾನ ಆಗತ್ತೆ. ಹಾಗೆ ಸೊ ಅಲ್ಲಿ ಬರ್ಬೇಕಂದ್ರೆ ಅಲ್ಲಿ ಬಂದು ಆ ತಾಯಿಯಲ್ಲಿ ಅದು ಜೋಪಾನವಾಗಿ ಇಡಬೇಕು. ಇಟ್ರೆ ಹೇಗೆ ಇಡ್ಲಕ್ಕಾಗತ್ತೆ? ಇಟ್ರೆ ಅದನ್ನ ಸ್ವೀಕಾರ ಮಾಡೋನು ಇಲ್ಲಿ 5 ರೂಪದಿಂದ ಗರ್ಭಕೋಶದಲ್ಲಿ ವಿಶೇಷವಾಗಿ ಅನಿರುದ್ಧ ಇದ್ದಾನೆ.
ಸೊ ಇವನು ಈ ಅಗ್ನಿ ಅದನ್ನ ಸ್ವೀಕಾರ ಮಾಡೋ, ಅದಕ್ಕೆ ಉತ್ಸಾಹಗಳು ಉತ್ಸರ್ಜನ, ಪುರುಷೋತ್ತಮನಿಗೆ ಅವದಾನ. ಇದು ಯಾರಿಗೆ ಯಾಕೆ ಮಾಡಿದ್ದಾರೆ? ದೇವತೆಗಳು ಇಷ್ಟು ದೂರ ಬಂದು ಯಾಕೆ ಮಾಡಿದ್ದಾರೆ? ಕೊನೆಯಲ್ಲಿ ಎಲ್ಲಾ ದೇವತೆಗಳು ಆ ತಾಯಿಯ ಹೊಟ್ಟೆಯಲ್ಲಿ ಅದನ್ನ, ತಾಯಿ ಹೊಟ್ಟೆಯಲ್ಲಿ, ಇವಾಗ ತಾಯಿ ಹುಟ್ಟಸಿದೆ ಥಿಂಕ್ ಮಾಡಿದ್ರೆ ಕಷ್ಟ ಆಗತ್ತೆ. ಅಲ್ಲಿ ಇರುವಂತ ಅನಿರುದ್ಧ ತಡೆ ಇಲ್ಲದೆ ಸ್ವೀಕಾರ ಮಾಡ್ತಾನ ಬಂದ ಜೀವವನ್ನ. ಅದಕ್ಕೆ ಅವದಾನ ಅಂದ್ರೆ ಆ ಹೋಮದ ಆಹುತಿ. ಈ ಜೀವವನ್ನ ತಂದು ಈ ದೇವತೆಗಳೆಲ್ಲ ತಂದೆಯ ಮೂಲಕವಾಗತ್ತೆ. ತಂದೆಗೆ ಏನ್ ಗೊತ್ತಾಗತ್ತೆ ಪಾಪ, ತಂದೆಯಲ್ಲಿ ತಂದು ಆ ಜೀವವನ್ನ ಆ ತಾಯಿಯಲ್ಲಿ ಇರುವಂತ ಅಗ್ನಿಗೆ ಅದನ್ನ ಆಹುತಿ ರೂಪವಾಗ ಕೊಡ್ತಾರಂತೆ. ಸೊ ಅದನ್ನೇ ಹೇಳ್ತಾರೆ ಪುರುಷೋತ್ತಮನಿಗೆ ಅವದಾನ. ಅವದಾನ ಅಂದ್ರೆ ಕೊಡೋದು, ಇಡೋದು, ಅವದಾನಿಗಳು ಅಂತ ಹೇಳ್ತಾರೆ. ಹೋಮದಲ್ಲಿ ಆ ಹವಿಸ್ಸನ್ನ ಕೈಯಲ್ಲಿ ಎತ್ತು ನಿಂತು ಅಲ್ಲಿಂದ ಆ ಪೂಜಾ ರೂಪವಾಗಿ ಅಗ್ನಿ ಒಳಗೆ ಹಾಕೋದು, ಅದನ್ನೇ ಇವ್ರುಗಳು ಮಾಡ್ತಾರೆ. ಅವದಾನವೇನೆ. ಹಾಗೆ ಅವ್ರು ಕೊಡೋದನ್ನ ದೇವರು ಏನ್ ಮಾಡ್ತಾರೆ, ಕೈಗೊಂಡು, ಅಂದ್ರೆ ಅಲ್ಲಿ ಅವ್ರು ಕೊಟ್ರು ಅಂದ್ರೆ ಹಾಗೆ ಹೋಗೋದಿಲ್ಲ, ಅವನು ಅದನ್ನ ದೇವರು ಸ್ವೀಕಾರ ಮಾಡದೆ ಇದ್ದು ಅದು ಹಾಗೆ ಹೊರಗೆ ಬಂದ್ಬಿಡುತ್ತೆ, ಏನೂ ಆಗೋದಿಲ್ಲ ಅಲ್ಲಿ. ಸೊ ಅದನ್ನ ಸ್ವೀಕಾರ ಮಾಡ್ತಾನೆ, ಅವನಿಗೆ ಅವದಾನ. ಸೊ ಅವನಿಗೆ ಅದನ್ನ ಸ್ವೀಕಾರ ಮಾಡ್ತಾನೆ, ಆಹುತಿ ರೂಪ. ಮನ್ನಿಸುವ ಅಂದ್ರೆ ಅದನ್ನ ಆದರ ಮಾಡ್ತಾನೆ. ಮನ್ನಿಸುವ ಅಂದ್ರೆ ಆ ಮಾನನೀಯ ಆ ಒಂದು ಗೌರವನ್ನ ಕೊಟ್ಟು ಅದನ್ನ ಆದರ ಮಾಡ್ತಾನೆ. ಅದನ್ನ ಹೋಲ್ಡ್ಸ್ ಇಟ್ ಅಂಡ್ ಒಳಗೆ ಹೋಗಿ ಅಲ್ಲಿ ತಿರ್ಗಾನು 5 ರೂಪ ತಾಯಿ ಹೊಟ್ಟೆಯಲ್ಲಿ ಅನಿರುದ್ಧ ಅದು ಇನ್ನೂ 5 ರೂಪವನ್ನ ತಕೊಂಡು ಅಲ್ಲಿ ಹೋಗಿ ಆ ಗರ್ಭ ಬಂದ ಶಿಶು ಬಂದ ಇದು ಹೊರಗೆ ಹೋಗದಂತೆ ಅದನ್ನ ರಿಟೈನ್ ಮಾಡಬೇಕು, ಆಮೇಲೆ ಅದನ್ನ ಬೆಳೆಸಬೇಕು, ಅದನ್ನ ಶುದ್ಧೀಕರಣ ಮಾಡಬೇಕು. ಅದು ಮಾಡ್ತಾರೆ ಗರ್ಭಾಧಾನ ಇದರಲ್ಲಿ ಮಾಡ್ತಾರೆ. ಅದು ಮಾಡಿ ಅದು ಒಂದೊಂದು ಪುಂಸವನ ಇತ್ಯಾದಿಗೆಲ್ಲ ತಾಯಿಗೆ ಮಾಡ್ತಾರೆ. ವಿಷ್ಣು ಬಲಿ ಇತ್ಯಾದಿ ಸೀಮಂತವನ್ನ ಇದೆಲ್ಲ ಮಾಡ್ತಾರೆ. ಇದು ಮಾಡುವ ಮೂಲಕವಾಗ ಅದು ಕೊಳೆಯೆಲ್ಲ ದೇವರು, ಕೊಳೆ ಅಂದ್ರೆ ಏನ್ ಕೊಳೆ? ಕರ್ಮದಿಂದ ಬಂದ ಕೊಳೆಗಳು ಅದಲ್ಲೆಲ್ಲ ತೆಗೆದು ಆ ಮಗುವನ್ನ ಜೋಪಾನವಾಗಿ ಆ ಒಂದು ಕೆತ್ತುತ್ತಾನಂತ ಸಂಕಷ್ಣ ರೂಪ ಭಗವಂತ ಆ ಜೀವವನ್ನ ಬಂದ ಆ ಒಂದು ಸ್ಥೂಲ ದೇಹವನ್ನ ಕಣ್ಣು, ಕಿವಿ, ಮೂಗು ಎಲ್ಲ ಹೊರಗಡೆ ಒಳಗಡೆ ಆ ಚರ್ಮ ಮುಚ್ಚಿ ತುಂಬಾ ಸುಂದರವಾಗಿ ಮಾಡ್ತಾನಂತೆ. ಅದನ್ನ ಅವನು ಕೈಗೊಂಡು ಮನ್ನಿಸುವ, ಅದನ್ನ ತಕೊಂಡು ಅವನು ಅದನ್ನ ರಕ್ಷಣೆ ಮಾಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪುರುಷನ ಅವದಾನ ಕೈಗೊಂಡು ಮನ್ನಿಸುವ ಅಂತ ಹೇಳ್ತಾರೆ. ಸೊ ಹೀಗೆ ಜೀವ ಆ ದೇಹದಿಂದ ಬಂದು ಆ ತಾಯಿ ಹೊಟ್ಟೆಯಲ್ಲಿ ಬಂದು ಸೇರುತ್ತೆ, ಅಲ್ಲಿ ಬೆಳೆದು ಆಮೇಲೆ ಹುಟ್ಟಿ ಹೊರಗೆ ಬರುತ್ತೆ. ಸೊ ಬಂದ ಮೇಲೆ ನಮ್ಗೆ ಏನೋ ತಾಯಿ ತಂದೆಯರು ಹೇಳ್ತಾರೆ ಹೀಗೆ ಮಾಡಿದೆ, ಇದು ಮಾಡಿದೆ, ಫೋಟೋಗಳು ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಬರ್ಲಕ್ ಮುಂಚೆ ಏನು ಪ್ರಾಸೆಸ್, ನೀವು ಎಲ್ಲರೂ ಹೀಗೆ ಬಂದೀವಿ. ಈ 5 ರೂಪಗಳು ಭಗವಂತ ಈ ಒಂದೊಂದು 5 ಅಗ್ನಿಗಳು ಒಂದೊಂದಲ್ಲಿನೂ 5 ರೂಪ, ಅದನ್ನ ಕ್ರೋಢೀಕರಣ ಮಾಡಿ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾರೆ. ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಬದ್ಲಿ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಅರವಿಂದ್ ಅವರೇ, ಅಜಿತ್ ಅವರೇ, ಅಮರ್ ಅವರೇ, ತುಂಬಾ ತುಂಬಾ ಧನ್ಯವಾದಗಳು. ಎಲ್ಲರಿಗೇನು ಈ ಒಂದು ಶ್ರಾವಣ ಮಾಸದಲ್ಲಿ ಈ ಶ್ರವಣ ಕೇಳಿದ್ದನ್ನ ಸ್ವಲ್ಪ ಚಿಂತನೆ ಮಾಡು, ರಿಟೈನ್ ಮಾಡಿ ಅದನ್ನ ನಾವು ದಿನಾಗ್ಲೂ ಯೋಚನೆ ಮಾಡುವಂತ ಆ ಶಕ್ತಿ ಸಾಮರ್ಥ್ಯ ಆ ಭಗವಂತ ನಮ್ಗೆ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿದೆ. ಕೃಷ್ಣ ನಮಸ್ಕಾರ. ನಮಸ್ಕಾರ. ಶಿವಾಸ